ಒಂದು ದೇವ್ರು ಕೊಟ್ಟರು ವರ ಅಂತ ಅಂದ್ಕೊಳ್ತೀವಿ. ಮತ್ತು ಇವುಗಳು ಫುಡ್ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟು. ನಾವೀಗ ಒಂದು ರೆಂಟಲ್ ಪ್ಲೇಸಲ್ಲಿ ಇರೋದ್ರಿಂದ ನಮಗೆ ಹುಲ್ಲು ಬೆಳ್ಕೊಳ್ಳೋಷ್ಟು ಜಾಗ ಇಲ್ಲದೆ ಇರೋದ್ರಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ ದಯವಿಟ್ಟು ಸಾಧ್ಯ ಆದಷ್ಟು ಕೌ ಫುಡ್ನ ಸ್ಪಾನ್ಸರ್ ಮಾಡಿ. ಸೊ ನಮ್ಮದೇ ಒಂದು ಜಾಗದಲ್ಲೂ ಕೂಡ ನಾವು ಕೌ ಫುಡ್ನ ಇಡ್ತೀವಿ. ಕೌ ಫುಡ್ ಅಂದರೆ ಬೂಸ, ಹಿಂಡಿ, ಸೊ ಅವುಗಳನ್ನೆಲ್ಲ ಹಾಕಿದ್ದೀವಿ. ಬೂಸ ಹಿಂಡಿಗಳೆಲ್ಲ ಬೆಳಿಗ್ಗೆ ಒಂದು ಟೈಮ್ ಕೊಡ್ತೀವಿ, ಆಮೇಲೆ ಒಣಗಿದ ಹುಲ್ಲು ಹಾಕ್ತೀವಿ, ಮತ್ತು ಸಂಜೆ ಒಂದು ಟೈಮು. ಬಟ್ ಈ ಸ್ವಲ್ಪ ವೀಕ್ ಆಗಿರೋಂಥ ಹಸುಗಳು ನಿಜವಾಗೂ ಅಮ್ಮನ ಹಾಲು ಕುಡಿಯೋಂಥ ಕರುಗಳಿಗೆ ಡಬಲ್ ಟೈಮ್ ಫುಡ್ ಕೊಡ್ತೀವಿ ನಾವು. ಹಾಗಾಗಿ ಆ್ಯಂಡ್ ನಮಗೆ ಚಾಪಿಂಗ್ ಮಿಷಿನ್ ಕೂಡ ಇಲ್ಲ, ಅದು ಒಂದು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮಗೆ ಏನೋ ಯಾರು ಹುಲ್ಲು ಕೊಟ್ಟಾಗ ಏನಾಗುತ್ತೆ, ಸ್ಟೆಮ್ಮನ್ನೆಲ್ಲ ಹಾಗೆ ಬಿಡ್ತಾ ಇದ್ದಾವೆ, ಬರೀ ಆ ಹಸಿರು ಎಲೆಗಳನ್ನ ಮಾತ್ರ ನಮ್ಮ ಹಸುಗಳು ತಿನ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ಒಂದು ಚಾಪರ್ ಮಿಷಿನ್ ಕೂಡ ಅವಶ್ಯಕತೆ ಇದೆ. ಸಾಧ್ಯ ಆದಷ್ಟು ಮಟ್ಟದಲ್ಲಿ ಸಹಾಯ ಮಾಡಿ, ಯಾಕಂದರೆ ನಿಮ್ಮ ಸಹಾಯದಿಂದ ನಾವು ಇನ್ನೂ ಅವಶ್ಯಕತೆ